ಅಷ್ಟೇ. ಸೊ ಆ ಶಿಸ್ತು ಅವ್ರನ್ನ ಇನ್ನೂ ಮುಂದೆ ಕರ್ಕೊಂಡು ಹೋಗುತ್ತೆ. ಶುಭವಾಗಲಿ ಜಸ್ಟ್ ಮ್ಯಾರಿಡ್ ಚಿತ್ರಕ್ಕೆ ಅಂತ ವಿಶ್ ಮಾಡ್ತೀವಿ ಈ ಸಂದರ್ಭದಲ್ಲಿ. ಥರದ್ದು ಆ ಸೀನ್ ಬಗ್ಗೆ ಮೊದಲಿನಿಂದನೂ ಇದು ತುಂಬ ಚೆನ್ನಾಗಿ ಬರಬೇಕು ಅನ್ನೋದೊಂದು ಕಾಳಜಿ. ಸೊ ಹಂಗಾಗಿ ಮೇಡಮ್ ಹೇಳಿದ್ರಲ್ಲ, ದಾದ ಚಾಲನೆ ಈ ವೇದಿಕೆಯಲ್ಲಿ ಸಿಕ್ಕಿದೆ ನಮಗೆ. ಜಸ್ಟ್ ಮ್ಯಾರಿಡ್ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ. ಇದು ನೋಡ್ತಾ ಇದ್ರೆ ಉಪ್ಪಿ ಸರ್ ಜಸ್ಟ್ ಮ್ಯಾರಿಡ್ ಯಾವ ಪ್ರೊಡಕ್ಷನ್ ಇದು? ABBS ಅಬ್ಬಾಸ್ ಪ್ರೊಡಕ್ಷನ್. ಜಸ್ಟ್ ಮ್ಯಾರಿಡ್ teaser launching and I got shiverings. ನಾನು ಏನು ಹೇಳೋದು, ಅದು ಈ ಕನ್ನಡ ಗ್ರಾಮರ್ಗೆ ವ್ಯಾಕರಣ ಇನ್ನೊಂದು ಅವರು ಮಾತಾಡೋಕೆ ಶುರು ಮಾಡಿದ್ರೆ ನಾನು ಚಿಕ್ಕವರು ಆಲ್ ಇಂಡಿಯಾ ರೇಡಿಯೋ ಮತ್ತೆ ಆಕಾಶವಾಣಿ ಮಂಗಳೂರು, ಇದು ಆಕಾಶವಾಣಿ ಮಂಗಳೂರು ಓದುತ್ತಿರುವವರು ಅಂಕಿತಾ ಅಮರ್. ಅದು ನಾನು ಕೆಲವು ಸಲ ಏನಾಗುತ್ತೆ ಅಂದ್ರೆ ಇವ್ರು ಮಾತಾಡಿರ್ತಾರೆ, ನನಗೆ ಅವಮಾನ ಆಗತ್ತೆ, ನನಗೆ ಅದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ. ಕನ್ನಡ ಅಲ್ವಾ, ಬಟ್ ಅಷ್ಟು ಕನ್ನಡ ಅರ್ಥ ಆಗದೆ ಇರೋದು ಎಲ್ಲರಿಗೂ ಸಹಜ. ನಾನು ಮನೆಗೆ ಹೋಗಿ ಗೂಗಲಲ್ಲೂ ಸಿಗಲ್ಲ ಅದು, ಅಂತ ಶಬ್ದಗಳನ್ನೆಲ್ಲ ಮಾತಾಡಿರ್ತಾರೆ. ಅದು ಒಳ್ಳೇದ ಕೆಟ್ಟದ್ದು ಅನ್ನೋದು ಗೊತ್ತಿರಲ್ಲ, ಬಟ್ ಒಳ್ಳೇದೇ ಮಾತಾಡ್ತಾರೆ ಪಾಪ. ಆಮೇಲೆ ಡಿಕ್ಷನರಿ ಓಪನ್ ಮಾಡಿ ನನ್ನ ಹೊಗಳಿದ್ದೀವ್ರು ಅಂತ ಆಮೇಲೆ ಗೊತ್ತಾಗುತ್ತೆ. ಅದು ಆಕ್ಚುಯಲ್ ಮೀನಿಂಗ್ ಹೇಳಕ್ ಹೋದ್ರೆ ಇಲ್ಲಿ ಸರಿಯಾಗಲ್ಲ. ಅಂತ ಮೀನಿಂಗ್ ಎಲ್ಲ ಇದೆ. ಈಗ ನಾನ್ ಡಿಕ್ಷನರಿ ಓಪನ್ ಮಾಡಬೇಕು ಅದಂದ್ರೆ 3 ಗಂಟೆ ಆಗ್ತಿದ್ದಂಗೆ ಸೆಟ್ಟಲ್ಲಿ ಶಕೆ ಜಾಸ್ತಿ ಆಗ್ತಾ ಇರತ್ತೆ, ಎಲ್ಲ ಒಂಥರ ಹೀಟ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. 3 ಗಂಟೆಗೆ 3 ಗಂಟೆಗೆ ಆಗತ್ತದು. ಈ ಕಡೆ ನೋಡ್ಬಿಟ್ಟು ಹೇಳ್ಬೇಕಾ? ಅಲ್ಲ, ಅಂತ ತುಂಬಾ ಇಂಪಾರ್ಟೆಂಟ್ ಅಲ್ಲ ಬಿಡಿ. ಬಟ್ ಇಲ್ಲ, ಅದೊಂಥರ ಸ್ಟ್ರೆಸ್ ಬಸ್ಟರ್ ನಮ್ಮ ಸೆಟ್ಟಲ್ಲಿ. ಅದು ನಾವು ಒಂಥರ ಸ್ಟ್ರೆಸ್ ಬಸ್ಟರ್ ನಮ್ಮ ಸೆಟ್ಟಲ್ಲಿ. ಅದು ಯಾರಿಗೆ ರೊಚ್ಚಿಗೆದ್ರು ಸೆಟ್ಟಲ್ಲಿ, ಯಾರಿಗಾರು ಬೈಬೇಕು ಅನ್ಸಿದ್ರೆ, ಯಾರಿಗಾರು ಏನೇ ಮಾಡ್ಬೇಕು ಅನ್ಸಿದ್ರು ಒಂದ್ಸಲ ಕೂ ಅಂತಿದ್ರು ಮೇಡಮ್. ಅವ್ರಲ್ಲೆಲ್ಲೋ ಕೂ ಅಂದ್ರೆ ನಾವು ಇಲ್ಲೂ ಕೂ ಅಂತೀವಿ, ಸುಮ್ಮನೆ ಇರ್ಲಿ ಅಂತ. ಅವರಲ್ಲೆಲ್ಲೋ ಕೂ ಅಂತಾರೆ. నేను ఎందుకు ఇక్కడ వచ్చానంటే ఐ వాజ్ ఇంట్రడ్యూస్డ్ ఇన్ కన్నడ ఫిలిం. మై ఫస్ట్ ఫిలిం ఇస్ ఇన్ 1992, directed by Sai Prakash sir, Kittur Nahuli. So after 1992 again to get one Kannada film, இந்த தமிழில் சொல்லுவாங்க தவங்க இருக்கணும்னு சொல்லி. அதாவது என்ன வயசாகுது அது பக்கத்தில் வைங்க, நீங்கள் என்ன பர்சனாலிட்டியில் இருக்கீங்க அது பக்கத்தில் வருங்க, பட் டார்கெட் அச்சீவ்மெண்ட் மட்டும், எய்ம் அது மட்டும் இருந்துக்கிட்டே இருந்தால் யூ கேன் ஸ்டாண்ட் ஆன் திஸ் டைஸ் அட் எனி ஏஜ். ಅಂಡ್ ಅಜನೀಶ್ ಆ್ಯಂಡ್ ಬಾಬುಜಿ, ಕಂಗ್ರ್ಯಾಚುಲೇಷನ್ಸ್. ಇವತ್ತು ನಮ್ಮ ಸಿನಿಮಾದು ಜಸ್ಟ್ ಮ್ಯಾರಿಡ್ ಮದುವೆ ಆಗೋಗಿದೆ. ಈಗ ಬೀಗ್ ರೂಟಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಇಡೀ ಕರ್ನಾಟಕ. ಸೊ ಜಸ್ಟ್ ಮ್ಯಾರಿಡ್ ಅಂತ ಆಗಿದೆ. ಸೊ ಬೀಗ್ ರೂಟಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಬೀಗ್ ರೂಟ್ ಡೇಟನ್ನು ಅನೌನ್ಸ್ ಮಾಡಿ. ಯಾಕೆಂದರೆ ನಮ್ಮೂರ ಕಡೆ ಎಲ್ಲ ಮದುವೆ ಇನ್ವಿಟೇಷನ್ ಏನಾದ್ರು ಕೊಡಕ್ಕೆ ಬಂದಾಗ ಫಸ್ಟ್ ಒಳಗಡೆ ಇನ್ನೊಂದು ಚಿಕ್ಕ ಕಾರ್ಡ್ ಹುಡುಕ್ತಾ ಇದ್ವಿ, ಬೀಗ್ ರೂಟೇ ಯಾವಾಗ ಅಂತ. ಇನ್ವಿಟೇಷನ್ ಯಾರು ಮದುವೆ, ಎಲ್ಲಿ ಮದುವೆ, ಯಾವಾಗ ಮದುವೆ, ಯಾವ ಚೌಟ್ರಿಲಿ ಮದುವೆ, ಅದನ್ನು ಯಾವುದೂ ನೋಡ್ತಾ ಇರಲಿಲ್ಲ. ಬೀಗ್ ರೂಟದ ಕಾರ್ಡ್ ಕೊಟ್ಟಿದ್ದಾರಾ ಅಂತ ಈ ದೊಡ್ಡವರು ಕೇಳೋರು. ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿಗೆ ನಮಗೆ ಸಮಾಧಾನ, ಓಕೆ ಆ ಡೇಟ್ ಮಾತ್ರ ಫಿಕ್ಸು. ಸೊ ಹಾಗಾಗಿ ಮದುವೆ ಆಗಿದೆ, ಬೀಗ್ ರೂಟಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಕೂಡ. ಒಂದೇ ಒಂದು ಮನಸ್ಸಲ್ಲಿ ಒಂದು ಥಾಟ್ ಬಂತು, ಅಜನೀಶ್ ಸರು ಎಷ್ಟೋ ಪ್ರೊಡಕ್ಷನ್ಗೋಸ್ಕರ ಕೆಲಸ ಮಾಡಿದ್ದಾರೆ, ಅಷ್ಟು ಅದ್ಭುತ ಹಿಟ್ಗಳನ್ನು ಕೊಟ್ಟಿದ್ದಾರೆ. ಅವ್ರದ್ದೇ ಪ್ರೊಡಕ್ಷನ್ ಇದ್ದರೆ ಎಷ್ಟು ದೊಡ್ಡ ಹಿಟ್ ಆಗ್ಬೋದು ಅಂತ ಒಂದು ಸ್ಪಾರ್ಕ್ ಅಂತ ಒಂದು ಥಾಟ್ ಬಂತು. ಸೊ ಡೆಫಿನೆಟ್ಲಿ ಈ ಪಿಕ್ಚರ್ ತೊಗೊಳ್ಳೇಬೇಕು ಅಂತ, ಮಿಸ್ ಮಾಡಬಾರ್ದು ಈ ಪಿಕ್ಚರು. ಸೊ ಅದಕ್ಕೆ ವಿ ಫೈನಲೈಸ್ ದಿಸ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಮೊದಲೆಲ್ಲ ಹೇಳೋರಲ್ಲ, ನನ್ನ ಸಿನಿಮಾಗಳು ಯಾಕೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ, ಅದೇ ಥರದ್ದೇ ಪಾತ್ರ ಕೊಡ್ತೀರಾ ಅಂತ. ಯಾವಾಗಲೂ ಪೈಸಾ ವಸೂಲ್ ಸಿನಿಮಾಗಳಲ್ಲಿ ಕೆಲಸ ಮಾಡ್ಬೇಕು ನಾವು. ನಿರ್ಮಾಪಕರು ಈ ಥರದ್ದು ಒಂದು ಸಿನಿಮಾ ಮಾಡಿದ್ರೆ ನನಗೆ ಲಾಭ ಆಗುತ್ತೆ ಅಂತ ಅಂದ್ಕೊಂಡಂಥ ಸಿನಿಮಾಗಳಲ್ಲಿ ನಾವು ಆ್ಯಕ್ಟ್ ಮಾಡೋದು ಇನ್ನೊಂದಿಷ್ಟು ಖುಷಿ ಅಲ್ವಾ. ಸೊ ಆ ಥರದ ಪಾತ್ರಗಳನ್ನ ನಾನು ಮಾಡಿ ಒಂದಿಷ್ಟು ಯಶಸ್ಸು ಕಾಣುತ್ತೆ ಅಂತಂದರೆ
ಕಣ್ಣಲ್ಲಿ ನೀರೇನು, ರಕ್ತನೇ ಸುರಿಸ್ಬಿಡ್ತೀನಿ. ಅಷ್ಟೇ ಮ್ಯಾಟ್ರು. ಲವ್ಲಿ ಮೇಡಮ್. ಜಸ್ಟ್ ಮ್ಯಾರಿಡ್ನಲ್ಲಿ ನಿಮ್ಮ ಆ ಪಯಣ ಹೇಗಿತ್ತು, ದಯವಿಟ್ಟು ಹಂಚ್ಕೋಬಹುದಾ? ಬಹುಶಃ ನಾನು ಈ ಪಾತ್ರನ ಹೇಳ್ಕೊಳಕ್ ಆಗಲ್ಲ ಅಂತ ನನಗನ್ಸುತ್ತೆ. ನೀವು ನೋಡಿ ಅಲ್ಲೇ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಹಿಂಗೆ. ಯಾಕಂದರೆ ಇದು ಸಿನಿಮಾ ಕತೆ ಹೇಳುವಾಗ್ಲೇ ಇದೊಂದು ತುಂಬ ಸೂಕ್ಷ್ಮವಾದಂಥ ಒಂಥರ ತುಂಬ ದೊಡ್ಡ ತಿರುವು ಕೊಡುವಂಥ ಅಂತ್ಯದ ಸಮಯದಲ್ಲಿ ಅನ್ನುವಂಥ ಒಂದು ಪಾತ್ರ ಆಗಿರೋದ್ರಿಂದ ಕತೆ ನಾನು ಹೆಚ್ಚು ಹೇಳಲಾರೆ. ಈ ತೆರೆಯ ಹಿಂದಿನ ಕಥೆಯನ್ನು ಬೇಕಾದರೆ ನಾನು ಹೇಳಬಲ್ಲೆ ಅಷ್ಟೇ ಚುಟುಕಾಗಿ. ಈ ಸಿನಿಮಾ ನನಗೆ ತುಂಬ ವಿಶೇಷ ಅಂತ ಅನಿಸಿದ್ದು, ಒಬ್ಬ ಮಹಿಳಾ ನಿರ್ದೇಶಕಿ ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ಅನ್ನೋದು. ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಲ್ಲ, ಒಬ್ಬ ಹೆಣ್ಮಗಳು ಒಂದು ಕಾರ್ನ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಸರಿಯಾಗಿ ಡ್ರೈವ್ ಮಾಡ್ತಾ ಇಲ್ಲ ಅಂತ ಫಸ್ಟ್ ನೋಡ್ತಾರೆ. ಹೆಣ್ಮಕ್ಳು ಅಂದರೆ ಅದಕ್ಕೆ ಜಸ್ಟ್ ಮ್ಯಾರಿಡ್ ಸೂಪರ್ ಹಿಟ್ ಆಗಲಿ, ಹಾಡುಗಳು ಸೂಪರ್ ಹಿಟ್ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಬಾಬಿ ಅವರು ಅಜ್ಜು ಇವನು ಆಮೇಲೆ ನನ್ನ ಬಗ್ಗೆ ಮಾತಾಡಬೇಕಂತ ಮಾತಾಡ್ತಾನೆ. ನನ್ನ ತಮ್ಮ ಇವನು, ಅದಕ್ಕೆ ಏಕವಚನ ಮಾತಾಡ್ತಿದ್ದೀನಿ. ಆಮೇಲೆ ಇವನು ಫ್ಯಾನ್ಸ್ಗಳು ಯಾರ ಮೇಲೆ ಬೇರೆ ಮಾಡ್ಕೋಬೇಡಿ. ಇವರಿಬ್ಬರು ಬಂದರು, ಒಂದು ಸಾಂಗ್ ತೋರಿಸಿದ್ರು, ಇದಕ್ಕೆ ಹಾಡು ಬರೀಬೇಕು ಅಂತ ಹೇಳಿದ್ರು. ನನಗೆ ಅದನ್ನು ಪೂರ್ತಿ ನೋಡಿದ ತಕ್ಷಣ ನನಗೆ 2 ಪದಗಳು ಬಂತು. ಯಾಕಂದರೆ ಎಲ್ಲ ಪಾತ್ರಕ್ಕೂ ಒಂದು ಅಂಕಿತ ಹಾಕಿದಂಗಿತ್ತು, ಎಲ್ಲ ಪಾತ್ರಗಳು ಶೈನ್ ಆಗುತ್ತೆ ಅಂತ ಅನಿಸ್ತು. ವಾರದಲ್ಲೇ ನನಗೆ ಒಂದು ಕೀಬೋರ್ಡ್ ನುಡ್ಸೋಂಥ ಒಂದು ಅವಕಾಶ ಕೊಟ್ಟಿದ್ದು ಕಲ್ಯಾಣ್ ಸರ್. ನನ್ನ ಜರ್ನಿ ಅಲ್ಲಿಂದ ಶುರುವಾಯಿತು. ಸಂಗೀತ ಅಪ್ಪನೇ ನನ್ನ ಮೊದಲ ಗುರು, ಅವರೇ ನನಗೆಲ್ಲ ಹೇಳ್ಕೊಟ್ಟಿದ್ದು. ಇವತ್ತು ಅವರು ಕೊಟ್ಟಿರೋವಂಥ ವಿದ್ಯೆಯಿಂದನೇ ನಾನು ಇವತ್ತನ್ನು ನಾನು ತೇಲ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಹೀರೋ ಸೂಪರಾಗಿ ಮಾಡಿದ್ದಾರೆ. ಶೈನ್ ಶೆಟ್ಟಿ ಹೇಳಬೇಕಾದ್ರೆ ತುಂಬ ಕೇರ್ಲೆಸ್ಸಾಗಿ ಅಲ್ಲೆಲ್ಲ ಓಡಾಡ್ತಾರೆ. ಕೆಲವು ಟೈಮ್ ನನಗೆ ಏನು ಹಿಂಗಿದ್ದಾರೆ ಇವರು ಅನ್ನೋ ಥರ ಒಂದು ಹೀಸ್ ನಾಟ್ ಟೇಕಿಂಗ್ ಸೀರಿಯಸ್ ಅನ್ನೋ ಥರ ಫೀಲ್ ಆದೆ ಬಿಗಿನಿಂಗ್. ಬಟ್ ನೋಡಿದ್ರೆ ಅಲ್ಲಿ ಬಂದು ಒನ್ಸ್ ವೆನ್ ಹೀ ಈಸ್ ಇನ್ ಆ್ಯಕ್ಷನ್ ಅಂತ ಹೇಳಿದ ತಕ್ಷಣ ಈಸ್ ನ್ಯಾಚುರಲ್ ಸ್ಟಾರ್ ಅಂತ ನಾನು ಇವತ್ತು ಟೈಟಲ್ ಕೊಡ್ತೀನಿ. ಇಟ್ಸ್ ಅ ವೆರಿ ನ್ಯಾಚುರಲ್ ಪರ್ಫಾರ್ಮರ್. ಸೊ ಡು ನಾಟ್ ಜಡ್ಜ್ ಎನಿಬಡಿ ಅನ್ನೋದು ನನಗೆ ಗೊತ್ತಾಯ್ತು ಅವತ್ತು. ಸೊ ಫ್ಯಾಂಟಾಸ್ಟಿಕ್ಲಿ ಹೀ ಡಿಡ್. ಏನೇ ಒಂದು ಕ್ಯಾರೆಕ್ಟರ್ಸ್ ಕೊಟ್ಟರು ವಾಟ್ ಎವರ್ ಐ ಸೆಡ್ ಅದನ್ನು ಈಸಿಯಾಗಿ ಅರ್ಥ ಮಾಡಿಕೊಂಡು ಒಂದು ಡೈರೆಕ್ಟ್ರಿಗೆ ಬೇಕಾಗಿರೋದು ಅದು. ಬಿಕಾಸ್ ನಾವೇನು ಹೇಳ್ತೀವೋ ಅದನ್ನು ಒಂದು ಕ್ಯಾರೆಕ್ಟರ್ಸ್ ಪರ್ಫಾರ್ಮೆನ್ಸ್ ಮಾಡಿಬಿಟ್ರೆ ಅದು ತುಂಬಾ ಖುಷಿ ಆಗುತ್ತೆ. ಸೊ ಅದೇ ಥರನೇ ಶೈನ್ ಶೆಟ್ಟಿ ಅಂದರೆ ಹಿ ವಿಲ್ ಶೈನ್ ಲೈಕ್ ಎನಿಥಿಂಗ್. ಆ್ಯಂಡ್ ಅದೇ ಥರನೇ ಅವ್ರ ಅಂಕಿತಾ ಅಮರ್, ಸಚ್ ಅ ಸ್ವೀಟ್ ಗರ್ಲ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಸೊ ನಾನು ಅನ್ನೋದು ಅಷ್ಟು ಆ್ಯಕ್ಷನ್ ಮುಂಚೆನೇ ಶಿ ವಿಲ್ ಸ್ಟಾರ್ಟ್ ರೆಡಿ ಆ್ಯಸ್ ಎ ಕ್ಯಾರೆಕ್ಟರ್. ಅಷ್ಟು ಒಳ್ಳೆ ಪರ್ಫಾರ್ಮರ್. ಸೊ ಸರೋಜಾದೇವಿ, ಸಾವಿತ್ರಿ ದೇವಿ ಅಂತೆಲ್ಲ ಹೇಳ್ತೀವಲ್ವ, ವಿ ಹ್ಯಾವ್ ಟು ಸೇ ನಾವು ಅಂಕಿತಾ ಅಮರ್ ಅಂತ ಹೇಳಬೇಕಾದ ಸಮಯ ಬಂದಿದೆ. ಸೊ ನಾವು ಅವ್ರನ್ನ ಆ ಥರ ವಿ ಹ್ಯಾವ್ ಟು ಸಚ್ ಅ ವಂಡರ್ಫುಲ್. ಈ ಥರ ಪರ್ಫಾರ್ಮರ್ಸ್ ಸಿಗೋದು ಕಷ್ಟ. ಸೊ ಒಂದು ಕಾಲದಲ್ಲಿ ಲೈಕ್ ವಿ ಯೂಸ್ ಟು ಸೇ ಓಕೆ ದೀಸ್ ಇಸ್ ದೆನ್ ಶ್ರುತಿ ಮ್ಯಾಮ್ ಒಂದು ಕ್ಯಾರೆಕ್ಟರ್ ಇತ್ತು, ವಂಡರ್ಫುಲ್ ಕ್ಯಾರೆಕ್ಟರ್ ದೇರ್. ನನಗೆ ಓಕೆ ರಮ್ಯಾ ಕೃಷ್ಣ ವಿಲ್ ಡೂ ವೆರಿ ವೆಲ್ ಆ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ತಿದ್ದಾರೆ. ವೈ ನಾಟ್ ಶ್ರುತಿ ಕೃಷ್ಣ? ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್ ಓಕೆ ಇಂಥದ್ದು ಬಾಹುಬಲಿನಲ್ಲಿ ಅವ್ರು ಮಾಡಿದ್ದಾರೆ ಅಂದರೆ ನಮ್ಮ ಶ್ರುತಿ ಕೃಷ್ಣ ಅವ್ರು ಇದ್ದರೆ ಹೇಗಿರುತ್ತೆ. ನಾನು ಐ ಜಸ್ಟ್ ಇಮ್ಯಾಜಿನ್ ಹರ್. ಇಟ್ ವಾಸ್ ತುಂಬ ಚೆನ್ನಾಗಿತ್ತು ನನಗೆ. ಸರಿ ಅಂತ ನನ್ನ ಕ್ಯಾರೆಕ್ಟರ್ಗೆ ಮ್ಯಾಮ್ ಹತ್ರ ಹೋಗಿ ಕೇಳಿದೆ. ಶಿ ಅಂಡರ್ಸ್ಟುಡ್ ಅದರದ್ದು ಆ ಕ್ಯಾರೆಕ್ಟರ್ದು ಡೆಪ್ತ್ ಅರ್ಥ ಆಗಿ ಶಿ ಇಮಿಡಿಯೇಟ್ಲಿ ಶಿ ಅಗ್ರೀಡ್ ಫಾರ್ ದ್ಯಾಟ್. ಸೊ ಶ್ರೀಮಂತ್ ಸರ್ಗೆ ಐ ಶುಡ್ ಥ್ಯಾಂಕ್ ಯು. ಅವ್ರ ಕಥೆನೇ ಟಿಲ್ ನಾವು ಅವ್ರಿಗೆ ಗೊತ್ತಿಲ್ಲ, ನಾನು ಏನು ಹೇಳಲ್ಲ ಅಂದ್ಬಿಟ್ಟೆ ಅವ್ರಿಗೆ. ಸ್ಟೋರಿ ಹೇಳ್ತೀರಾ? ಇಲ್ಲ ನೀವು ಬಂದು ಆ್ಯಕ್ಟ್ ಮಾಡಿ ಅಂದೆ ನಾನು. ಈ ವಾಸ್ ಒಂದು ಮಾತು ನಾನು ಹೇಳಿಲ್ಲ. ಅವರು ನಮ್ಮ ಫ್ರೆಂಡ್ಶಿಪ್ ಆಲ್ಮೋಸ್ಟ್ 8 years ಇಂದ. Just Married is a very special film for me because it's a new beginning for me in Kannada cinema. And it generally feels like, you know, life has come a full circle because Bangalore, this is where it all started for me, my modeling. And just like Shriman sir mentioned, my first debut happened in Kannada films, which is a movie called Software Ganda with Jagesh sir in 2014. So after that, this is my new beginning. So definitely a huge thanks to Bobby ma'am. So first I'd like to also thank our chief guest, that is Upendra sir, Ajay Bhupati sir and Nitlin sir for launching the teaser. I think your support means a lot to us, to the entire team of Just Married. ಡೈಲಾಗ್ ಬಗ್ಗೆ ಫಸ್ಟ್ ಟೈಮ್ ಒಂದು ಪಾಸಿಟಿವ್ ಒಪಿನಿಯನ್ ಕೊಟ್ಟಿದ್ದು ಅಜನೀಶ್ ಸರ್ ಅಂತ ನಮ್ಮ ಡೈರೆಕ್ಟರ್ ಜಯತೀರ್ಥ ಸರ್ ಹೇಳಿದ್ರು. ಅವತ್ತೇ ನನ್ನ ಪ್ರತಿಭೆಯನ್ನು ಗುರುತಿಸಿ ಮಾತಾಡಿದರು ಅವರು ತುಂಬ ಪಾಸಿಟಿವ್ ಆಗಿ ಡೈರೆಕ್ಟರ್ ಹತ್ರ. ಅದಾದಮೇಲೆ ಸಿನಿಮಾದಿಂದ ನನಗೆ ರೆಕಗ್ನೇಷನ್ ಸಿಕ್ತು. ಸೊ ಈಗ ಅದಾದಮೇಲೆ ಅವರ ಪ್ರೊಡಕ್ಷನಲ್ಲಿ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಿರೋದ್ರ ಸಿನಿಮಾದಲ್ಲಿ ನಾನು ಕೆಲಸ ಮಾಡ್ತಿರೋದು ನನಗೆ ತುಂಬ ಖುಷಿ. ಭಾಳ ಕಷ್ಟಪಟ್ಟೆ.
8 ಜನ ಮಾವದಿರು ಹೊಡೆಯಕ್ಕೆ ಬಂದಿದ್ದರು. ನಮ್ಮದು ಭದ್ರಾವತಿಯ ಸ್ಟೈಲು. ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಒಂದು ದಿವಸ. ಬಾರ ಇಲ್ಲಿ, ಎಲ್ಲ ನಮ್ಮ ಹುಡುಗಿ ನಮ್ಮ ಫ್ರೆಂಡ್ ಮನೇಲಿ ಕರ್ಕೊಂಡೋಗಿ ಇಟ್ಬಿಟ್ಟಿದ್ದೆ. ಎಲ್ಲ ನನಗೇನು ಗೊತ್ತು, ಅಲ್ಲೇ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿಬಿಟ್ಟಿದೆ. ಎಲ್ಲೋ ಅಂತ ಹೊಡೆಯಕ್ಕೆ ಬರ್ತಿದ್ರು ಎಲ್ಲರೂ. 7 ಜನ ಮಾವದಿರು. ನಾನು ನೋಡ, ನೀವು 7 ಜನ ಹೊಡೆಯೋದೇನು ನನಗೆ ದೊಡ್ಡ ವಿಷಯ ಅಲ್ಲ. 7 ಜನ ಹೊಡೆಯೋಷ್ಟಲ್ಲಿ ನಿಮ್ಮ ಒಬ್ಬರನ್ನ ಯಾರು ತೆಗಿತೀನಿ, ನಾನು ಭದ್ರಾವತಿ ಅಂತ ಕೊಟ್ಟಿದ್ದಾರಾ? just married for 1 month. ದೆನ್ No tips that we ಒನ್ ಟಿಪ್ಪು ಕೊಟ್ಟಿಲ್ವಾ? always agree to whatever she says. That's it. ಜಸ್ಟ್ ಮ್ಯಾರಿಡ್. ಯಾವ ಪ್ರೊಡಕ್ಷನ್ ಇದು? ABBS ಅಬ್ಬಾಸ್ ಪ್ರೊಡಕ್ಷನ್. ಜಸ್ಟ್ ಮ್ಯಾರಿಡ್ ಟೀಸರ್ Launching. And I got shivering. I love you so much, sir. I got shivering before you were. You're a great director, great actor. And more that you're a great human being, and she told me a lot of things about you, how you treat them in Budapest. They share a lot of things about you, sir. That's why I love you so much, sir. Okay. నేను 10 years ఉన్నప్పుడు మా విలేజ్లో ఒక పిల్లలు డ్యాన్స్లో నేను ఒక పర్ఫామ్ చేసా ఒక సాంగ్. ఏ సాంగ్ తెలుసా అది? నా గుండె పగిలింది 10 ముక్కలయ్యింది, ప్రతి ముక్కలో నువ్వే ప్రియా, నువ్వు లేని నా బ్రతుకు వడిగొట్టిన దీపంలా కొండెక్కిపోతుంది మళ్ళా. ఎంత ఇన్స్పైర్ చేసిన మూవీస్ తీశారంటే ಉಪ್ಪಿ ಸರ್, చాలా ಎಮೋಷ್ನಲ್ ಫೀಲ್ అవుతున్నా. ನಿಜ ಹೇಳಬೇಕು ಅಂದರೆ ಈ ಇಬ್ಬರು ಡೈರೆಕ್ಟ್ರು ಇವ್ರು ಮಾತಾಡೋದು ನೋಡ್ರೆ ಗೊತ್ತಾಗ್ತದೆ ಇವ್ರ ಸಿನಿಮಾ ಹೆಂಗಿರುತ್ತೆ ಅಂತ. ಇವ್ರು ಮಾತು ನೋಡಿದ್ರಲ್ಲ ಇವಾಗ, ಆ ಒಂದು ತೆಲುಗು ಸ್ಟೈಲ್, ಒಂದು ಆ್ಯಕ್ಷನ್ ಫಿಲಮ್, ಅದು ಡೈಲಾಗಲ್ಲೇ ಇರುತ್ತೆ ನೋಡಿ, ಆ ಪರ್ಸ್ನಾಲಿಟಿಲೇ ಇದೆ ಅದು. ಆ ಸಿನಿಮಾ ಎಮೋಷನ್ ಇರುತ್ತೋ ಮಾತಲ್ಲಂಗೆ. ಸರ್ ಉಪ್ಪಿ ಸರ್, మీ ಇನ್ಸ್ಪಿರೇಷನ್ ಸರ್, ಸೂಪರ್ ಸರ್, ಎಕ್ಸ್ಟ್ರಾ ಡಗ ಡಗ ಡಗ. ಇವ್ರದ್ದು ನೋಡಿ ಮಹಾರಾಜನ್ ಥರ ಇತ್ತು. కన్నడದಲ್ಲಿ ಹೇಳ್ತೀನಿ ಎಲ್ಲರಿಗೂ ಅರ್ಥ ಆಗಲಿ ಅಂತ, మీకు తెలుగులో చెప్తాను. ఇప్పుడు మీరు మనకి ఇన్స్పిరేషన్, మీరందరూ நீங்க எங்களுக்கு இன்ஸ்பிரேஷன். இப்போ இல்லை ரியலி ஒரு டஸ்ட்பின் வச்சுட்டு என்ன படம் பண்ணிருக்கீங்க நீங்க? அங்கேயே அப்படியே கேட்ச் பண்ணி డస్ట్ ధూళి பண்ணிருக்கீங்க పడా. మీరు అంతే, అదేమో శనివారం అంటారు, అంత థ్రిల్, ఒక చిన్న ఒక వారం పెట్టుకొని అంత కమర్షియల్గా అంత ఇది మంగళవారం. సూపర్ సార్, థ్యాంక్ యూ. నేను చాలా హ్యాపీగా ఫీల్ అవుతా ఉన్నాను మీ పక్క ನಿಲ್ಸ್ಕೊನೇದಾనికి. ಥ್ಯಾಂಕ್ ಯು ರಜನೀಶ್ ಅವರೇ, ಇವತ್ತು ಇವರಿಬ್ಬರು ನನಗೆ ಪರಿಚಯ ಮಾಡಿಸಿದ್ದಕ್ಕೆ. ಆಮೇಲೆ ಇವರು ಮಾತಾಡ್ದಂಗೆ ಇವ್ರ ಸಿನಿಮಾ ಇತ್ತು RX100, ಶನಿವಾರಂ ಎಲ್ಲ ಆ ಥರ. ಇವರು ಈ ಟ್ರೈಲರ್ ನೋಡಿದಾಗ ನೀವು ಕಣ್ಮುಂದೆ ಕರೆಕ್ಟಾಗಿ ಕಾಣಿಸ್ಬಿಟ್ರಿ ನನಗೆ. ನಮ್ದೇನಿಲ್ಲಪ್ಪ, ಎಲ್ಲ ಅವರದ್ದೇ. ಇಲ್ಲ ಅಂದರೆ ಒಂದೊಂದು ಒಳ್ಳೆ ಕತೆನ ಹೆಣ್ದಿದ್ದಾರೆ. ಆ ಕತೆಗೆ ಬೇಕಿರುವಂತಹ ಪಾತ್ರ ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಹೇಳ್ಕೊಟ್ಟಿದ್ದಾರೆ ಬಾಬಿ ಮ್ಯಾಮ್. ಸೊ ಅದಕ್ಕೆ ಸರಿಯಾಗಿ ಆ ಪಾತ್ರ ನಿರ್ವಹಿಸಿದ್ವಿ ಅಷ್ಟೇ. ಒಂದು ಮಾತು ಶೈನ್ ಅವರ ಬಗ್ಗೆ ಇಡೀ ಚಿತ್ರತಂಡ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಅವ್ರು ಓಡಾಡ್ತಿದ್ರೆ ಸೆಟ್ಟಲ್ಲಿ ಯಾರು ರೆಸ್ಪಾನ್ಸಿಬಲ್ ಆಗಿದಾರಲ್ಲ, ಜವಾಬ್ದಾರಿನೇ ಇಲ್ವೇನೋ ಇವ್ರಿಗೆ ಅಂತ ಅನ್ಸ್ಬೇಕಂತೆ. ಬಟ್ ಸ್ಕ್ರೀನ್ ಅಂದರೆ ನಮ್ಮ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡ್ರೆ ಕಂಪ್ಲೀಟಾಗಿ ಆ ಪಾತ್ರ ಆಗೋಗ್ಬಿಡ್ತಾರೆ. ಎಲ್ರಿಗೂ ಇವರು ಶೈನೇ ಅಲ್ಲ, ಆ ಪಾತ್ರವೇ ಇವರು ಅನಿಸೋ ರೀತಿಯಲ್ಲಿ ಅಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ನೀವು ಅನ್ನೋದೇ ಇಡೀ ತಂಡದ ಮಾತು. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಹಂಗೆ ನನ್ಗೆ ಬೈದು ಆಮೇಲೆ ಹೊಗಳಿರುವಂಥ ನಿಮಗೂ ಎಲ್ಲರಿಗೂ ಥ್ಯಾಂಕ್ಸ್. ಬನ್ನಿ ನನ್ನ ಸೆಟ್ಟಿಗೆ. ಇಲ್ಲ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಅದೇ ರೀತಿಯಲ್ಲಿ ನಮ್ಮ ಮಿತ್ರರಿಗೆ, ನಮ್ಮ ಎಲ್ಲ ಫ್ಯಾಮಿಲಿ ಅವರಿಗೆ, ನಮ್ಮ ಇಡೀ ಚಿತ್ರತಂಡದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಮಗೆ ಸಂತೋಷ ನೀವು ಬಂದು ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದು. ನಿತಿಲನ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಪ್ರೀತಿಯ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು. ABBS ಸ್ಟುಡಿಯೋಸ್ ಕಡೆಯಿಂದ, ಜಸ್ಟ್ ಮ್ಯಾರಿಡ್ ಚಿತ್ರತಂಡದ ಕಡೆಯಿಂದ ನಿತಿಲನ್ ಸ್ವಾಮಿನಾಥನ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್.
ಜಸ್ಟ್ ಮ್ಯಾರಿಡ್ನ DOP ಆಗಿರುವಂಥ ಪಾರ್ಥಿಬನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.